ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲಾಗಿ ಹೀರೆಕಾಯಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡರು, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ತಗೊಳ್ಳೋಣ. ಅದಾದ ನಂತರ ಗರಂ ಮಸಾಲ, ಅಂಗಡಿಲಿ ಸಿಗುತ್ತಲ್ಲ ಅದಾದರೂ ಸರಿ, ನಿಮ್ಮ ಮನೆಯದೇ ಆದರೂ ಸರಿ, ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಾರ್ನ್ಫ್ಲೋರು ಒಂದು 2-3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿದ ನಂತರ ನಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು. ಅದನ್ನು ಸಹ ಕಾರ್ನ್ಫ್ಲೋರ್ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಆದರೆ ಕಷ್ಟ, ತಿನ್ನೋದಕ್ಕಾಗೋದಿಲ್ಲ. ಮತ್ತು ಇವಾಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಪೇಸ್ಟ್ ಥರ ಕಲಿಸ್ಕೋಬೇಕು. ಆದರೆ ಅದು ನೀಟಾಗಿ ಅಂಟ್ಕೋಬೇಕು. ಆ ಥರ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಕೈಯಲ್ಲೇ. ಇವಾಗ ನೋಡಿ, ಹೀರೆಕಾಯಿನ ನಾನು ಸಿಪ್ಪೆ ಸುಲಿದ್ಬಿಟ್ಟು ಈ ಥರ ಮಾಡಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ನೋಡಿ, ಒಂದೊಂದೇ ಹೀರೆಕಾಯಿನ ಹಾಕ್ಬಿಟ್ಟು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಅದು ಮಸಾಲೆಗೆ ಹಾಕ್ಬಿಟ್ಟು ಎತ್ತಿದ ತಕ್ಷಣ ಮಸಾಲೆ ಅಂಟ್ಕೊಂಡಿರುತ್ತೆ ಲೈಟಾಗಿ, ಪರವಾಗಿಲ್ಲ. ನಾನಿಲ್ಲಿ ಎಲ್ಲ ಮಸಾಲೆ ಒಟ್ಟಿಗೆ ಕಲಸಿ ಇದನ್ನು ಸ್ವಲ್ಪ ಟೈಮು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ, ಯಾಕಂದರೆ ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ಮಸಾಲೆ ಎಲ್ಲ ನೀಟಾಗಿ ಅಂಟಿದೆ. ಮತ್ತು ನಾನು ಒಂದು ಕಡೆ ಇಲ್ಲಿ ತವಾನ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮೀಡಿಯಮಾಗಿ ಎಣ್ಣೆ ಹಾಕ್ಕೋಬೇಕು, ಜಾಸ್ತಿ ಏನು ಎಣ್ಣೆ ಬೇಡ. ತವಾ ಫ್ರೈಗೆಲ್ಲ ಅಷ್ಟೊಂದು ಎಣ್ಣೆ ಅವಶ್ಯಕತೆ ಇಲ್ಲ. ಮತ್ತು ಒಂದು ಕಡೆ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ. ಈ ಸೋಜಿ ಸಿಗುತ್ತಲ್ಲ, ಸಣ್ಣ ರವೆ ಸಿಗುತ್ತಲ್ಲ, ಬಾಂಬೆ ರವೆ ಅಂತ ಹೇಳ್ಬಿಟ್ಟು, ಆ ರವೆನ ನಾನಿಲ್ಲಿ ತಗೊಂಡಿದ್ದೀನಿ. ಇವಾಗ ನಾವೇನು ಮಸಾಲೆ ಹಚ್ಚಿ ಇಟ್ಟಿದ್ವಲ್ಲ ಹೀರೆಕಾಯಿನ, ಆ ಹೀರೆಕಾಯಿನ ಈ ರವೆ ಒಳಗಡೆ ಎಜ್ಜಬೇಕು. ಆ ಕಡೆ ಈ ಕಡೆ 2 ಕಡೆನೂ ನೀಟಾಗಿ ರವೆನ ಹಚ್ಬಿಟ್ಟು ಮತ್ತು ಇದನ್ನು ತವಾ ಒಳಗಡೆ ಹಾಕೋದು. ನೋಡಿ, ಎಲ್ಲ ಒಂದೊಂದೇ ಹಾಕೋತಾ ಇದ್ದೀನಿ ನಾನಿಲ್ಲಿ. ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದೇ ಪೀಸನ್ನು ಎತ್ತಿ ತವಾದಲ್ಲಿ ಹಾಕೋಣ. ಜಾಸ್ತಿ ಏನು ಇದು ಬೇಯಿಸೋ ಅವಶ್ಯಕತೆ ಇರಲ್ಲ. ಇದು ಸ್ವಲ್ಪ ಟೈಮ್ ಬೆಂದರೆ ಸಾಕು, ಅಷ್ಟೊಂದೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಯಾಕಂದರೆ ತುಂಬ ತೆಳ್ಳಗೆ ಕಟ್ ಮಾಡಿದ್ದೀನಿ, ನಾನೇನು ತುಂಬ ಗಟ್ಟಿಯಾಗಿ ಕಟ್ ಮಾಡಿಲ್ಲ. ಹಾಗಾಗಿ ಬೇಗ ಆಗುತ್ತೆ. ನೋಡಿ, ಈಗ ಒಂದು ಸೈಡ್ ಬೆಂದಿದೆ. ಮತ್ತು ಇದನ್ನು ಎಲ್ಲ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ ಒಂದೊಂದಾಗೆ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ, ಇವಾಗ ನೀಟಾಗಿ ರವೆ ಹಾಕಿರ್ತೀವಲ್ಲ, ಒಂಚೂರು ಕೂಡ ಮಸಾಲೆ ಬಿಟ್ಕೊಳ್ಳೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಒಂದು ಸರಿ ಮಾಡಿ, ನೀವು ಟ್ರೈ ಮಾಡಿ. ಈ ಥರ ಹೀರೆಕಾಯಿ ಮತ್ತು ಈ ಸೀಮೆ ಬದನೆಕಾಯಿ ಬರುತ್ತಲ್ಲ, ಅದರಲ್ಲೆಲ್ಲ ಈ ಥರ ಮಾಡ್ಬೋದು. ಕೆಲವರು ತರಕಾರಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಆ ಥರದವ್ರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನಿಜವೂ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಬನಾನಾ ತವಾ ಫ್ರೈ ಬರುತ್ತಲ್ಲ, ಆ ಥರ ಆಗಿದೆ. ಇವಾಗ ನೋಡಿ, ಇಲ್ಲಿ ಫ್ರೈ ಆಗಿದೆ. ನಾನು ಇದನ್ನು ಎತ್ತುತ್ತಾ ಇದ್ದೀನಿ. ಎತ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇಷ್ಟೇ, ಜಾಸ್ತಿ ಟೈಮ್ ಹಿಡಿಯಲ್ಲ. ಬೇಕಾದರೆ ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಮತ್ತು ಇದಾಗಿತ್ತು ಇವತ್ತಿನ ಚಿಕ್ಕ ರೆಸಿಪಿ. ಜಾಸ್ತಿ ನಾನು ಹೇಳ್ಬೇಕಾದ್ರೆ ನನ್ನ ಚಾನಲಲ್ಲೆಲ್ಲ ಬರೀ ಚಿಕ್ಕ ರೆಸಿಪಿಗಳೇ ಹಾಕ್ತೀನಿ. ತುಂಬ ದೊಡ್ಡ ರೆಸಿಪಿಗಳನ್ನು ಏನೂ ಹಾಕಲ್ಲ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಒಂದು ಸ್ವಲ್ಪನೂ ಬಿಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಈ ರೆಸಿಪಿನ ನಾನು ಹಂಚ್ಕೊಂಡಿದ್ದು. ಫಸ್ಟು ಏನೇ ಆದರೂ ನಾನು ಮಾಡ್ಕೊಂಡು ತಿಂದು ಚೆನ್ನಾಗಿ ಬಂದರೆ ಮಾತ್ರ ಇನ್ನೊಂದು ರೆಸಿಪಿ ನಾನು ಇಲ್ಲಿ ಮಾಡೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮಾಡಿ ಮನೇಲಿ ಮಕ್ಳಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.